ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಿಮಗೆಲ್ಲ ಕುತೂಹಲ ಇದೆ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸೀಟ್ ಬರುತ್ತೆ, ಬಿಜೆಪಿಗೆ ಎಷ್ಟು ಬರುತ್ತೆ, ಕಾಂಗ್ರೆಸ್ಗೆ ಎಷ್ಟು ಬರುತ್ತೆ, ಹಾಗೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳಿಗೆ ಎಷ್ಟು ಸೀಟ್ ಬರುತ್ತೆ. ಸಹಜವಾದ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ. ನಮ್ಮ ಕರ್ನಾಟಕವೂ ಸೇರಿದಂತೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸ್ಥಾನಗಳನ್ನ ಯಾವ ಪಕ್ಷ ಪಡಿತಾ ಇದೆ, ನಾನು ರಾಜ್ಯವಾರು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಿಮಗೆ ಸಹಜವಾಗಿ ಕುತೂಹಲ ಇರುತ್ತೆ. ಉತ್ತರ ಪ್ರದೇಶದಲ್ಲಿ, ಗುಜರಾತಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನ, ಹಾಗೆ ನಮ್ಮ ಸೌತ್ ಇಂಡಿಯಾದ ಕೇರಳ, ತಮಿಳುನಾಡು, ತೆಲಂಗಾಣ. ಸಹಜವಾದ ಕುತೂಹಲ, ಆ ರಾಜ್ಯಗಳಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನ ಪಡಿತಾ ಇದೆ, ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅಂತಿಮವಾಗಿ ದೇಶಾದ್ಯಂತ ಎಷ್ಟು ಸ್ಥಾನಗಳು ಬರುತ್ತೆ ಅದನ್ನು ಕೂಡ ಹೇಳ್ತೀನಿ. ನೋಡಿ, ನಾನು ಉತ್ತರ ಪ್ರದೇಶದಿಂದನೇ ಆರಂಭ ಮಾಡ್ತೀನಿ. ದೇಶದ ಅತಿದೊಡ್ಡ ರಾಜ್ಯ ಉತ್ತರ ಪ್ರದೇಶ. ಅಲ್ಲಿ 80 ಲೋಕಸಭಾ ಕ್ಷೇತ್ರಗಳಿವೆ. 80 ಲೋಕಸಭಾ ಕ್ಷೇತ್ರಗಳ ಪೈಕಿ NDA 69 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ ಅಂತ ಹೇಳಿ ಪಿ ಮಾರ್ಕ್ ಎಕ್ಸಿಟ್ ಪೋಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇನ್ನು 11 ಕ್ಷೇತ್ರಗಳಲ್ಲಿ INDIA ಒಕ್ಕೂಟ ಗೆಲ್ಲುತ್ತೆ ಅಂತ ಹೇಳಿ ಪಿ ಮಾರ್ಕ್ ಹೇಳ್ತಾ ಇದೆ ಅನ್ನುವಂಥದ್ದು. ಇನ್ನು ಮಹಾರಾಷ್ಟ್ರ, ಅಲ್ಲಿ 48 ಲೋಕಸಭಾ ಕ್ಷೇತ್ರಗಳಿವೆ. 48 ಲೋಕಸಭಾ ಕ್ಷೇತ್ರಗಳ ಪೈಕಿ NDA, ಬಿಜೆಪಿ ನೇತೃತ್ವದ NDA 29 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿ ಪಿ ಮಾರ್ಕ್ ಹೇಳ್ತಾ ಇದೆ. ಇನ್ನು INDIA ಒಕ್ಕೂಟ 17 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶ ಪಿ ಮಾರ್ಕ್ ಕೊಡ್ತಾ ಇದೆ. ಇನ್ನು ದೆಹಲಿ, ರಾಷ್ಟ್ರದ ರಾಜಧಾನಿ, 7 ಲೋಕಸಭಾ ಕ್ಷೇತ್ರಗಳಿವೆ. ಬಹುಶಃ ಈ 7 ಸ್ಥಾನಗಳನ್ನು ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಪಿ ಮಾರ್ಕ್ ಹೇಳ್ತಾ ಇದೆ. ಇನ್ನು ಪಂಜಾಬ್, 13 ಲೋಕಸಭಾ ಕ್ಷೇತ್ರಗಳಿವೆ. ಅಲ್ಲಿ ಬಿಜೆಪಿ 2 ಸ್ಥಾನಗಳನ್ನ ಮಾತ್ರ ಗೆಲ್ಲುತ್ತೆ. ಇನ್ನು INDIA ಒಕ್ಕೂಟ 10 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶ ಬರ್ತಾ ಇದೆ. ನೋಡಿ, ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಹಾಗೂ ಕಾಂಗ್ರೆಸ್ ಒಗ್ಗೂಡಿ INDIA ಒಕ್ಕೂಟ ಮಾಡಿಕೊಂಡಿವೆ. ಹೀಗಾಗಿ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಹೆಚ್ಚು ಗೆಲ್ಲುವ ಸಾಧ್ಯತೆ ಇದೆ. 10 ಸ್ಥಾನಗಳು INDIA ಒಕ್ಕೂಟಕ್ಕೆ ಬರುತ್ತೆ. ಇನ್ನು 1 ಸ್ಥಾನ ಇತರರು ಪ್ರಾದೇಶಿಕ ಪಕ್ಷ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, 42 ಲೋಕಸಭಾ ಕ್ಷೇತ್ರಗಳಿವೆ. ಬಹಳ ಮುಖ್ಯವಾದಂಥ ರಾಜ್ಯ. ಇಲ್ಲಿ 42ರ ಪೈಕಿ ಬಿಜೆಪಿ ನಂಬರ್ 1 ಪಾರ್ಟಿ. 22 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸ್ತಾ ಇದೆ. ಇನ್ನು 20 ಕ್ಷೇತ್ರದಲ್ಲಿ TMC, ತೃಣಮೂಲ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಅವರ ಪಕ್ಷ ಗೆಲ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ತನ್ನ ಖಾತೆಯನ್ನ ತೆರಿತಾ ಇಲ್ಲ. ಬಹಳ ಗಮನಾರ್ಹ, ಬಿಜೆಪಿ ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿದೆ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿ ಆಗಿದ್ರು ಕೂಡ, ಅವರ ಸರ್ಕಾರ ಇದ್ರೂ ಕೂಡ ಬಿಜೆಪಿ ನಂಬರ್ 1 ಪಾರ್ಟಿ ಆಗಿದೆ. ಇನ್ನು ತಮಿಳುನಾಡು, ನಮ್ಮ ಪಕ್ಕದ ತಮಿಳುನಾಡು, ಇಲ್ಲಿ ಬಿಜೆಪಿ NDA ಯಾವುದೇ ಸ್ಥಾನವನ್ನು ಗೆಲ್ತಾ ಇಲ್ಲ, ಶೂನ್ಯ ಸಾಧನೆ. ಆದರೆ INDIA ಒಕ್ಕೂಟ 38 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿ ಪಿ ಮಾರ್ಕ್ ಹೇಳ್ತಾ ಇದೆ. ಇನ್ನು ಇತರರು 1 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನುವಂಥ ಅಂಕಿಅಂಶ ಬರ್ತಾ ಇದೆ. ನೋಡಿ, ಅಲ್ಲಿ DMK INDIA ಒಕ್ಕೂಟದ ಪ್ರಮುಖವಾದಂಥ ಪಕ್ಷ. ಹೀಗಾಗಿ ಅಲ್ಲಿ 38 ಸ್ಥಾನ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನು ಬಿಹಾರ, 40 ಲೋಕಸಭಾ ಕ್ಷೇತ್ರಗಳಿವೆ. ಈ 40ರಲ್ಲಿ INDIA ಒಕ್ಕೂಟ ಕೇವಲ 3 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸುತ್ತೆ. ಉಳಿದ 37ರಲ್ಲಿ ಬಿಜೆಪಿ ಹಾಗೂ ಅಲ್ಲಿ ನಿತೀಶ್ ಕುಮಾರ್ JDU ಬಿಜೆಪಿ ಜೊತೆ ಇದ್ದಾರೆ. ಹೀಗಾಗಿ 37 ಸ್ಥಾನಗಳನ್ನ NDA ಗೆಲ್ತಾ ಇದೆ ಅನ್ನುವಂಥದ್ದು. ಇನ್ನು ಒರಿಸ್ಸಾ, ಒಟ್ಟು 21 ಲೋಕಸಭಾ ಕ್ಷೇತ್ರಗಳಿದೆ. ಈ ಪೈಕಿ ಬಿಜೆಪಿ 14ರಲ್ಲಿ ಗೆಲ್ತಾ ಇದೆ ಹಾಗೂ BJD ಅಲ್ಲಿನ ಪ್ರಾದೇಶಿಕ ಪಕ್ಷ 8 ಸ್ಥಾನಗಳನ್ನ ಗೆಲ್ತಾ ಇದೆ ಅನ್ನೋದು. ಕಾಂಗ್ರೆಸ್ ಯಾವುದೇ ಸ್ಥಾನ ಗೆಲ್ತಾ ಇಲ್ಲ. ಇನ್ನು ಮಧ್ಯಪ್ರದೇಶ, 29 ಲೋಕಸಭಾ ಕ್ಷೇತ್ರಗಳಿವೆ. 29ರ ಪೈಕಿ 28ರಲ್ಲಿ ಬಿಜೆಪಿ ಗೆಲ್ತಾ ಇದೆ. ಕೇವಲ 1ರಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ತಾ ಇದೆ ಅನ್ನುವಂಥ ಅಂಕಿಅಂಶ ಪಿ ಮಾರ್ಕ್ ಕೊಡ್ತಾ ಇದೆ. ಇನ್ನು ನಮ್ಮ ಪಕ್ಕದ ತೆಲಂಗಾಣ ರಾಜ್ಯ, 17 ಲೋಕಸಭಾ ಕ್ಷೇತ್ರಗಳಿದೆ. ಇಲ್ಲಿ ಬಿಜೆಪಿ 6 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಕಾಂಗ್ರೆಸ್ 8ರಲ್ಲಿ ಗೆಲ್ತಾ ಇದೆ. BRS 2 ಸ್ಥಾನಗಳನ್ನ ಗೆಲ್ತಾ ಇದೆ. ಇನ್ನು AIMIM OIC ಪಾರ್ಟಿ 1 ಸ್ಥಾನವನ್ನು ಗಳಿಸ್ತಾ ಇದೆ ಅನ್ನುವಂಥದ್ದು. ಹಿಮಾಚಲ ಪ್ರದೇಶ, 4 ಲೋಕಸಭಾ ಕ್ಷೇತ್ರಗಳಿದೆ. 4ರಲ್ಲಿ ಬಿಜೆಪಿ 3ರಿಂದ 4 ಗೆಲ್ಬಹುದು ಅಂತ ಇದೆ. ಕಾಂಗ್ರೆಸ್ ಗೆದ್ದರೆ 1 ಗೆಲ್ಬಹುದು ಅನ್ನುವಂಥ ಅಂಕಿಅಂಶ ಪಿ ಮಾರ್ಕ್ ಕೊಡ್ತಾ ಇದೆ. ಇನ್ನು ಅಸ್ಸಾಂ, 14 ಲೋಕಸಭಾ ಕ್ಷೇತ್ರಗಳಿದೆ. 14ರಲ್ಲಿ NDA, ಬಿಜೆಪಿ ನೇತೃತ್ವದ NDA 11 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶ ಪಿ ಮಾರ್ಕ್ ಕೊಡ್ತಾ ಇದೆ. ಇನ್ನು INDIA ಒಕ್ಕೂಟ 2ರಲ್ಲಿ ಗೆಲ್ಬಹುದು. ಅಲ್ಲಿನ ಪ್ರಾದೇಶಿಕ ಪಕ್ಷ
ಒಂದು ಸ್ಥಾನವನ್ನು ಗೆಲ್ಲಬಹುದು ಅನ್ನುವಂಥ ಅಂಕಿಅಂಶ ಸ್ಪಷ್ಟವಾಗಿದೆ. ಇನ್ನು ಹರಿಯಾಣ 10 ಲೋಕಸಭಾ ಕ್ಷೇತ್ರಗಳಿದೆ, ಅದರಲ್ಲಿ ಬಿಜೆಪಿ 8ನ ಗೆಲ್ಲುತ್ತೆ ಅಂತ ಬರ್ತಾ ಇದೆ. ಇನ್ನು INDA ಒಕ್ಕೂಟ ಕೇವಲ 2ರಲ್ಲಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶ ಪಿ ಮಾರ್ಕ್ ಕೊಡ್ತಾ ಇದೆ. ಗುಜರಾತ್ ನೋಡಿ 2014ರಲ್ಲಿ 2019ರಲ್ಲಿ ಕ್ಲೀನ್ ಸ್ವೀಪ್ 26ಕ್ಕೆ 26 ಬಿಜೆಪಿ ಗೆದ್ದಿತ್ತು. ಈ ಬಾರಿ ಏನಾದ್ರು ಬದಲಾವಣೆ ಆಗುತ್ತಾ? ನೋ. 26ಕ್ಕೆ 26 ಬಿಜೆಪಿ ಗೆಲ್ತಾ ಇದೆ ಅಂತ ಹೇಳಿ ಪಿ ಮಾರ್ಕ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ನರೇಂದ್ರ ಮೋದಿ ಅವರ ತವರು ಕ್ಷೇತ್ರ, ಅತ್ಯಂತ ಸಹಜ. ಅಲ್ಲಿನ ಜನ 2014ರಿಂದ ಸತತವಾಗಿ ನರೇಂದ್ರ ಮೋದಿ ಅವರ ಕೈಗೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಈ ಬಾರಿ ಕೂಡ ಅದು ಮುಂದುವರಿತಾ ಇದೆ ಅನ್ನುವಂಥದ್ದು. ಇನ್ನು ನಾರ್ತ್ ಈಸ್ಟ್ ಸ್ಟೇಟ್ಗಳಿವೆ, ನಿಮ್ಗೆ ಗೊತ್ತಿರ್ಬೋದು. ಮಿಜೋರಾಂ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್, ತ್ರಿಪುರ, ಮಣಿಪುರ, ಇಲ್ಲೆಲ್ಲ ಏನಾಗ್ತಾ ಇದೆ ನೋಡಿ. ನಾಗಾಲ್ಯಾಂಡಲ್ಲಿ ಒಂದೇ ಕ್ಷೇತ್ರ ಇರೋದು, ಅದನ್ನ NDA ಗೆಲ್ತಾ ಇದೆ. ತ್ರಿಪುರದಲ್ಲಿ 2 ಇದೆ, 2ನ್ನೂ NDA ಗೆಲ್ತಾ ಇದೆ. ಮಿಜೋರಾಂನಲ್ಲಿ 2 ಕ್ಷೇತ್ರ ಇದೆ, ಒಂದು ಕಾಂಗ್ರೆಸ್ ಗೆಲ್ತಾ ಇದೆ, ಇನ್ನೊಂದು ಅಲ್ಲಿನ ಪ್ರಾದೇಶಿಕ ಪಕ್ಷ JPM ಗೆಲ್ತಾ ಇದೆ. ಬಿಜೆಪಿ ಯಾವುದೇ ಕ್ಷೇತ್ರ ಗೆಲ್ತಾ ಇಲ್ಲ. ಇನ್ನು ಮಣಿಪುರ ಇಡೀ ದೇಶದ ಗಮನ ಸೆಳೀತು. ಗಲಭೆಯಿಂದ, ಕೆಟ್ಟ ಕಾರಣಕ್ಕಾಗಿ ಅಲ್ಲಿ ಕಾಂಗ್ರೆಸ್ ನೇತೃತ್ವದ INDA 1 ಗೆಲ್ತಾ ಇದೆ, ಇತರರು 1 ಗೆಲ್ತಾ ಇದ್ದಾರೆ. ಬಿಜೆಪಿ ಯಾವುದೇ ಕ್ಷೇತ್ರವನ್ನ ಗೆಲ್ತಾ ಇಲ್ಲ ಅನ್ನುವಂಥದ್ದು. ಮಿಜೋರಾಂ ನಾ ಹೇಳಿದೆ, ಕಾಂಗ್ರೆಸ್ 1, ಅಲ್ಲಿನ ಪ್ರಾದೇಶಿಕ ಪಕ್ಷ JPM 1. ಇನ್ನು ಛತ್ತೀಸ್ಗಢ, ಇಲ್ಲಿ 11 ಲೋಕಸಭಾ ಕ್ಷೇತ್ರಗಳಿದೆ. ಈ ಪೈಕಿ ಬಿಜೆಪಿ 9 ಕ್ಷೇತ್ರಗಳನ್ನ ಗೆಲ್ತಾ ಇದೆ, ಕಾಂಗ್ರೆಸ್ ಕೇವಲ 2 ಕ್ಷೇತ್ರ ಮಾತ್ರ ಗೆಲ್ತಾ ಇದೆ. ಹಾಗಾದ್ರೆ ನಮ್ಮ ಕರ್ನಾಟಕ, ನಮ್ಮ ರಾಜ್ಯದಲ್ಲಿ ಯಾವ ರೀತಿಯ ಫಲಿತಾಂಶ ಬರ್ತಾ ಇದೆ? ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿದೆ. 28 ಕ್ಷೇತ್ರಗಳ ಪೈಕಿ ಬಿಜೆಪಿ JDS ಮೈತ್ರಿಕೂಟ NDA ಎಷ್ಟು ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ? ನಿಮಗೆ ಅತಿ ದೊಡ್ಡ ಕುತೂಹಲ ಇರೋದು ನಮ್ಮ ರಾಜ್ಯದ್ದೇ, ನನಗೆ ಚೆನ್ನಾಗಿ ಗೊತ್ತು. ಎಸ್, ನಾನೀಗ ಕರ್ನಾಟಕದ ಅಂಕಿಅಂಶಗಳನ್ನ ಹೇಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ JDS ಒಗ್ಗೂಡಿ 22 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿ ಪಿ ಮಾರ್ಕ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬಹಳ ಒಳ್ಳೆ ನಂಬರ್, 22 ಸ್ಥಾನಗಳು. ನೋಡಿ, ಕಳೆದ ಚುನಾವಣೆಗೆ ನೀವು ಹೋಲಿಕೆ ಮಾಡಿ ನೋಡ್ತಾ ಹೋದ್ರೆ ಸಹಜವಾಗಿ ಬಿಜೆಪಿಗೆ ಹಿನ್ನಡೆ ಅನ್ಸುತ್ತೆ. ಯಾಕಂದ್ರೆ 25 ಗೆದ್ದಿದ್ರು, ಜೊತೆಗೆ ಸುಮಲತಾ ಅವ್ರದ್ದು ಸೇರಿಸ್ಕೊಂಡ್ರೆ, ಅವ್ರು ಇಂಡಿಪೆಂಡೆಂಟ್, ಅವ್ರಿಗೆ ಸಪೋರ್ಟ್ ಮಾಡಿತ್ತು ಬಿಜೆಪಿ, 26 ಆಗುತ್ತೆ. ಹಂಗ್ ನೋಡಕ್ಕಾಗಲ್ಲ. ಈ ಬಾರಿ ಚುನಾವಣೆ ವಿಭಿನ್ನವಾಗಿದೆ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಸಹಜವಾಗಿ ಅವರಿಗೆ ಒಂದಷ್ಟು ಅಡ್ವಾಂಟೇಜ್ ಇದೆ. ಗ್ಯಾರಂಟಿ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಕುತೂಹಲ ಇತ್ತು. ಅದೆಲ್ಲದರ ನಡುವೆಯೂ ಬಿಜೆಪಿ 22 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಕಾಂಗ್ರೆಸ್ ಕೇವಲ 6 ಸ್ಥಾನಗಳನ್ನ ಮಾತ್ರ ಗೆಲ್ತಾ ಇದೆ ಅಂತ ಹೇಳಿ ಈ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, JDS ಎಷ್ಟು ಗೆಲ್ಲುತ್ತೆ? ಕಮೆಂಟ್ ಮಾಡಿ. ಇನ್ನು ನಾನು ಟೋಟಲ್ ನಂಬರ್ ಹೇಳ್ಬಿಡ್ತೇನೆ. ಪಿ ಮಾರ್ಕ್ ಪ್ರಕಾರ NDA ದೇಶಾದ್ಯಂತ 359 ಸ್ಥಾನಗಳನ್ನ ಗಳಿಸ್ತಾ ಇದೆ. ಇನ್ನು INDA ಒಕ್ಕೂಟ 154 ಸ್ಥಾನಗಳನ್ನ ಗಳಿಸ್ತಾ ಇದೆ. ಅದರ್ಸ್, ಇತರರು 30 ಸ್ಥಾನಗಳನ್ನ ಗಳಿಸ್ತಾ ಇದ್ದಾರೆ. ಅಲ್ಲಿಗೆ NDA ಒಕ್ಕೂಟ ಸ್ಪಷ್ಟ ಬಹುಮತವನ್ನ ಪಡಿತಾ ಇದೆ ಅಂತ ಹೇಳಿ ಈ ರಿಪೋರ್ಟ್ ಹೇಳ್ತಾ ಇದೆ. ಎಸ್, ನಿಮ್ಮ ನಂಬರ್ಸ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.